ಮಗ ಏನಾಯ್ತು? ಇವಾಗ ಅಮ್ಮ ಹೇಗಿದ್ದಾರೆ? ಮಗ ಇದ್ದಕ್ಕಿದ್ದಂಗೆ ಅಮ್ಮ ತಲೆ ಸುತ್ತ ಬಿದ್ದೋದ್ರು. ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಬಂದೆ. ಇವಾಗ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಏನೋ ಟೆಸ್ಟ್ ಬರ್ಕೊಟ್ಟಿದ್ದಾರೆ, ಮಾಡಿಸ್ತಾ ಇದ್ದೀನಿ. ಇನ್ನೂ ಏನು ಕರೆಕ್ಟಾಗಿ ಗೊತ್ತಿಲ್ಲ ಮಗ. ಹೌದಾ? ಮಗ ದುಡ್ಡಿನ ಅವಶ್ಯಕತೆ ಇರ್ಲಿಲ್ಲ ಕಣೋ. ಇರ್ಲಿ ಇಟ್ಕೋ ಮಗ, ಏನ್ಕಾರ ಕೆಲ್ಸಕ್ಕೆ ಬರುತ್ತೆ. ಮಗ ಆದ್ರೂ ಹೇಳಿದ್ನಲ್ಲೋ ಯಾವ್ದೋ ಒಂದ್ ಟೈಮ್ ಬೇಕಾಗುತ್ತೆ, ಇಟ್ಕೋ. ಮಗ ನೀವ್ ಇಲ್ಲೇ ಇರೋ, ನಾನು ATM ಹೋಗಿ ಬರ್ತೀನಿ. ಏಯ್ ಬೇಡ ಕಣೋ, ಇವಾಗ ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಏನಿಲ್ಲ. ಸುಮ್ನ ಕುತ್ಕೊಳ್ಳೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಪ ಅಮ್ಮನ ಆರೋಗ್ಯ ಇವಾಗ ಹೇಗಿದ್ಯೋ? ಅಮ್ಮ ಒಳಗಡೆ ಇದ್ದಾಳಪ್ಪ, ಏನೋ ಟೆಸ್ಟ್ ಮಾಡ್ತಿದ್ದಾರೆ. ಡಾಕ್ಟರ್ ಇನ್ನೂ ಏನು ಕರೆಕ್ಟಾಗಿ ಹೇಳಿಲ್ಲ. ಹೌದಾ? ಚಿಕ್ಕಪ್ಪ ಮಾವ ಅತ್ತೆ ಯಾರಾದ್ರೂ ಬಂದಿದಾರಾ? ಇಲ್ಲಪ್ಪ, ಯಾರು ಬಂದಿಲ್ಲ. ಚಿಕ್ಕಪ್ಪನೂ ಬಂದಿಲ್ಲ, ಮಾವನೂ ಬಂದಿಲ್ಲ, ಮನೆಯಿಂದ ಯಾರು ಕೂಡ ಬಂದಿಲ್ಲ. ಯಾರು ಬಂದಿಲ್ವಾ? ಹಾಗಾದ್ರೆ ಒಬ್ನೇ ಹೆಂಗ ಮ್ಯಾನೇಜ್ ಮಾಡ್ತಾ ಇದ್ಯಾ? ಅದೇ ಅಪ್ಪ, ಅವರೆಲ್ಲ ಬಂದಿದ್ದಾರೆ. ಯಾರು? ಅದೇ ಅಪ್ಪ, ಲೋಫರ್ಗಳು. ಡೈಲಿ ಬೆಳಗ್ಗೆ ಸಾಯಂಕಾಲ ಹುಡುಗರ ಜೊತೆ ತಿರ್ಗಾಡ್ತಾ ಇರ್ತಿಲ್ಲ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಯಾವಾಗ್ಲೂ ಲೋಫರ್ ಮಕ್ಕಳ ಜೊತೆ ತಿರ್ಗಾಡ್ತಾ ಇರ್ತೀಯ, ಎಲ್ಲೋದ್ರೂ ಇವ್ರ ಜೊತೆಲೇ ಇರ್ತಾರೆ. ಏನಕ್ಕೆ ಕಿತ್ತೋದ ಮಕ್ಕಳ ಜೊತೆ ಯಾವಾಗ ಜೊತೆಲೇ ಇರ್ತೀಯ? ಅವ್ರ ಜೊತೆ ನೀನು ಹಾಳಾಗೋಗ್ಬಿಡ್ತೀಯ. ಅಪ್ಪ ಒಂದೊಂದ್ಸರಿ ರಕ್ತ ಸಂಬಂಧಗಳಿಗಿಂತ ಕಷ್ಟದ ಜೊತೆ ನಿಲ್ಲೋ ಫ್ರೆಂಡ್ಸೇ ತುಂಬಾ ಇಂಪಾರ್ಟೆಂಟ್ ಅಪ್ಪ. ಸ್ನೇಹ ಎಂಬ ತಂಗಾಳಿಗೆ